ಇದು ವಚನಕಾರರ ಸಂದೇಶ. ಅವರು ಮತ್ತೆ ಒಂದು ಹೇಳ್ತಾರೆ, ಏನು ಅಂತಂದ್ರೆ, ನೀವು ದುಡಿದು ಸಂಪಾದನೆ ಮಾಡಿ ನೀವು ತಿನ್ನಬೇಕು. ನೀವು ದುಡಿದೆ ಬದುಕೋದಕ್ಕೆ, ತಿನ್ನೋದಕ್ಕೆ ಅರ್ಹರಲ್ಲ. ಅದು ಎಷ್ಟು ಮಟ್ಟಿಗೆ ಹೋಗ್ತಾರೆ ಅಂತಂದ್ರೆ ಬಸವಣ್ಣವರು, ಈವನ್ ಗಾಡ್ ಹ್ಯಾಸ್ ನೋ ರೈಟ್ ಟು ಎಕ್ಸಿಸ್ಟೆನ್ಸ್ ವಿತೌಟ್ ವರ್ಕ್. ದೇವರು ಕೂಡ ಕಾಯಕ ಮಾಡದೆ ಬದುಕುವಂತ ಅರ್ಹತೆ ದೇವರು ಕೂಡ ಇಲ್ಲ ಅಂತ. ದೇವ್ರಿಗೆ ಹಂಗ ಹೇಳಿದ್ರೆ ನಾವೇ ನಮ್ಮ ಗತಿ ಏನು? ನಾವು ಮಾಡ್ಬೇಕಾ ಬೇಡ? ಕಾಯಕ ಮಾಡಿ ಸಂಪಾದನೆ ಮಾಡಿ ನಾವು ಊಟ ಮಾಡ್ತೀವಿ. ಹೌದು, ನಮ್ಮ ಕಾಯಕದಿಂದ ನಮ್ಗೆ 10 ಪೈಸೆ ಜಾಸ್ತಿ ಬರ್ತದೆ. ಅದನ್ನೇನ್ ಮಾಡೋದು? ಕೂಡಿ ಇಡೋದಲ್ಲರೇ. ಇನ್ಯಾರೋ ಒಬ್ಬ ಕಾಲೋ ಕೈಯೋ ಮತ್ತೊಂದು ಹೋಗಿರ್ತಕ್ಕಂಥವನಿರ್ತಾನೆ, ಅವನು 2 ಹೊತ್ತು ಊಟಕ್ಕೆ ಸಂಪಾದನೆ ಮಾಡ್ಕೊಡೋಕ್ಕಾಗಲ್ಲ. ಅವನನ್ನ ದಾಸೋಹ, ಅವನು ಕೊಡಿ. ವರ್ಕ್, ಅರ್ನ್ ಅಂಡ್ ಅರ್ನ್ ಯುವರ್ ಫುಡ್. ಅದೆಲ್ಲ ಉಳಿದ್ರೆ ಅದು ಬೇರೆಯವರು. ಇದು ದಾಸೋಹ. ದಾನ ಬೇರೆ, ದಾಸೋಹ ಬೇರೆ. ದಾನ ಅಂತಕ್ಕಂಥದ್ದು ನಮಗೆ ಎಕ್ಸಸ್ ಆದಾಗ, ನಮಗೆ ಬೇಡವಾದಾಗ, ಇವರಿಗೆ ಅವಶ್ಯಕತೆ ಇಲ್ಲದೆ ಇರೋದಾಗ ನೀಡೋದನ್ನ ನಾವು ದಾನ ಅಂತೀವಿ. ಅದನ್ನು ವಿರೋಧಿಸಿದ್ರು ಬಸವಾದಿ ಸರ್. ಅವ್ರು ಹೇಳಿದ್ರು, ನೋ ನೋ ಕ್ವಶನ್ ಆಫ್ ದಾನ, ದಾಸೋಹ. ದಾಸೋಹ ಅಂದ್ರೆ ಏನು? ನೀವು ದುಡಿಬೇಕು, ನಿಮ್ಮ ಸಂಪಾದನೆಯನ್ನ ನೀವು ಇನ್ನೊಬ್ರಿಗೆ ಕೊಡಬೇಕು. ಅದು ಯಾರಿಗೆ ಕೊಡಬೇಕು? ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಕೊಡಬೇಕು. ಎಂಥ ಅದ್ಭುತವಾದಂಥ ಫಿಲಾಸಫಿ. ಜಗತ್ತಿನ ಅನೇಕ ದಾರ್ಶನಿಕರು ಜಗತ್ತನ್ನ ಬದಲಾವಣೆಗಳ ಬಗ್ಗೆ ಮಾತಾಡಿದ್ದಾರೆ, ಸಂದೇಹ ನೀಡಿದ್ದಾರೆ. ಆದರೆ ಇದು ಬದಲಾಯಿಸೋದು ಹೆಂಗೆ ಅಂತ ಯಾರು ಹೇಳಿಲ್ಲ. ಅದು ಮಾಡಿದ್ದು 12ನೇ ಶತಮಾನದ ಶಾಲೆ.